ವಿರಾಜಪೇಟೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣವರು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ಬಳಿ ಕೋರಿಕೊಂಡ ಹಿನ್ನೆಲೆ 400 ಹಾಸಿಗೆಗಳ ಆಸ್ಪತ್ರೆ ಮಾಡಲು ಮುಂದಾಗಿದ್ರು. ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರುವ ಹಳೆಯ ಕಟ್ಟಡವನ್ನು ಕೆಡವಿ ನೂತನವಾಗಿ ಸುಮಾರು 400 ಹಾಸಿಗೆಗಳ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರದ ವತಿಯಿಂದ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ಕಟ್ಟಡದ ಕಾಮಗಾರಿ ಆರಂಭಗೊಂಡು ಪ್ರಗತಿಯಲ್ಲಿದೆ. ಮುಂದಿನ 2 ವರ್ಷಗಳಲ್ಲಿ ಕಾಮಗಾರಿ ಮುಗಿಯಲಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಬರಲಿದೆ. ರಾಜ್ಯದಲ್ಲೇ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ನಡೆಸುವ ಯಂತ್ರೋಪಕರಣಗಳ ಚಿಕಿತ್ಸಾಲಯ ಇಲ್ಲಿ ಇರುವುದು ವಿಶೇಷವಾಗಿದೆ. ಅಲ್ಲದೆ ಉತ್ತಮ ಐಸಿಯು ನಿರ್ವಹಣೆಯಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಈ ಸರ್ಕಾರಿ ಆಸ್ಪತ್ರೆಗೆ ಲಭಿಸಿದೆ. ಪ್ರತಿದಿನವೂ ಸುಮಾರು 60 ರೋಗಿಗಳಿಗೆ ಡಯಾಲಿಸಿಸ್ ಮಾಡಲಾಗ್ತಾ ಇದೆ. ಡಯಾಲಿಸಿಸ್ ಘಟಕ ಕೂಡ ಉತ್ತಮ ಶುಚಿತ್ವದಿಂದ ಕೂಡಿದೆ. ಆಸ್ಪತ್ರೆಯಲ್ಲಿ ಕೆಲವು ಮಿಷನರಿಗಳು ರಿಪೇರಿ ಮಾಡಲು ಹಾಗೂ ಅದನ್ನು ಸುಸ್ಥಿತಿಗೆ ತರಲು ಶಾಸಕರು ಮತ್ತು ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಪೊನ್ನಣ್ಣವರು 5 ಲಕ್ಷ ರೂಪಾಯಿಯನ್ನು ತಮ್ಮ ಸ್ವಂತ ಹಣದಿಂದ ನೀಡಿದ್ದಾರೆ. ಅವರು ನೀಡಿದ ಹಣವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ. ಈಗಾಗಲೇ ಅವಶ್ಯಕತೆ ಇರುವ ವೈದ್ಯರು ಆಗಮಿಸಿ ತಮ್ಮ ಕಾರ್ಯ ಆರಂಭಿಸಿದ್ದಾರೆ. ಇನ್ನು ಕೆಲವು ಅವಶ್ಯಕತೆ ಇರುವ ವೈದ್ಯರು, ದಾದಿಯರು, ಡಿ ಗ್ರೂಪ್ ನೌಕರರು ಆಗಮಿಸಲಿದ್ದಾರೆ. ಶಾಸಕರು ಕೂಡ ಅವರ ನೇಮಕಾತಿ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ತಾನು ಕೂಡ ಸಹಕಾರ ನೀಡುವುದಾಗಿ ವಿಶ್ವನಾಥ್ ಸಿಂಪಿ ಹೇಳಿದರು. ಹೇಳಬೇಕು ಅಂದರೆ ನಾನು ಈಗ ನಿಮ್ಮ ಆಸ್ಪತ್ರೆಯ ಇದನ್ನು ಜಿಲ್ಲಾ ಆಸ್ಪತ್ರೆಯ ಮೇಲ್ದರ್ಜೆಗೆ ಕೊಂಡೊಯ್ತಾ ಇದ್ದಾರೆ. ಸೊ ಇದನ್ನು ಸುಮಾರು ನಾವು 2 ವರ್ಷದ ಹಿಂದೆ ನಾವು ಇದನ್ನು ಯಾಕೆ ಜಿಲ್ಲಾ ಆಸ್ಪತ್ರೆ ಮಾಡಬಾರ್ದು ಅಂತ ನಾವು ಆರೋಗ್ಯ ರಕ್ಷಾ ಸಮಿತಿಯ ಒಂದು ಮೀಟಿಂಗಲ್ಲಿ ನಾನು ಒಂದು ಮನವಿಯನ್ನು ಕೊಟ್ಟಾಗ ಆಯಿತು ಮಾಡುವ ಅಂತ ಹೇಳಿ ಅದನ್ನು ಒಂದು ಇನಿಷಿಯೇಷನ್ ತೊಗೊಂಡು ಕೇವಲ 1 ತಿಂಗಳ ಒಳಗಡೆ ಅದನ್ನು ಇನಿಷಿಯೇಷನ್ ತೊಗೊಂಡು ಅದನ್ನು ನೀವು ಬಜೆಟ್ ಪೂರ್ವದಲ್ಲೇ ಬಜೆಟ್ ಮಂಡಿಸಿ, ನಿಮಗೆ ಗೊತ್ತಿರೋ ಹಾಗೆ 95, 100, 250 ಬೆಡ್ಡಿನ ಆಸ್ಪತ್ರೆ ಇನ್ನು 400 ಬೆಡ್ ಆಗುತ್ತೆ. ಸ್ಲೋಲಿ ಹಂತವಾಗಿ ಆಗುತ್ತೆ. ಈಗ ಸದ್ಯಕ್ಕೆ 250 ಬೆಡ್ಡಿನ ಹೊಸದಾಗಿ ಕನ್ಸ್ಟ್ರಕ್ಷನ್ಗೆ ನಿಮಗೆ ಗೊತ್ತಿರ್ಬೋದು ಅನುಮತಿ ಕೊಟ್ಟ ತಕ್ಷಣ ಕೆಲಸನೂ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ನಡೀತಾ ಇದೆ, ತೀವ್ರಗತಿಯಲ್ಲಿ ನಡೀತಾ ಇದೆ. ನೀವು ನೋಡ್ಬೋದು, ಹಿಂದೆ ನೀವು ಫೋಟೋ ಎಲ್ಲ ತೊಗೋಬೋದು. ಮತ್ತು ಈ ಒಂದು ಆಸ್ಪತ್ರೆನ 2 ವರ್ಷದೊಳಗೆ ಮುಗಿಸ್ಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಹಾಗೂ ಆಸ್ಪತ್ರೆ ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರ್ತದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಇರ್ತದೆ. ಪ್ರತಿಯೊಬ್ಬ ಸಿಬ್ಬಂದಿಗಳು ಜಾಸ್ತಿ ಆಗ್ತಾರೆ, ವೈದ್ಯರು ಜಾಸ್ತಿ ಆಗ್ತಾರೆ. ಒಂಥರ ಸೂಪರ್ ಸ್ಪೆಷಾಲಿಟಿ ಆಗುವಂಥ ಎಲ್ಲ ಹಂತದ ಇದೆ. ಬೇಕಾದಷ್ಟು ಜಾಗ ಇರೋದ್ರಿಂದ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ನಮ್ಮ ಶಾಸಕರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ 250 ಬೆಡ್ಡಿನ ಆಸ್ಪತ್ರೆ ತರೋದು ಅಷ್ಟು ಇದು ಅಲ್ಲ. ಜಿಲ್ಲಾ ಆಸ್ಪತ್ರೆ ಮಾಡೋದು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಮಾಡಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಶಿಕಾರಿಪುರ ಮಾಡಿದರು ಯಡಿಯೂರಪ್ಪ ಟೈಮಲ್ಲಿ. ಈಗ ಪೊನ್ನಣ್ಣವರು ಈ ಲಾಸ್ಟ್ 2024-25 ಬಜೆಟಲ್ಲಿ ಇದನ್ನು ಮಂಡಿಸಿ ಆಗಲೇ 95 ಕೋಟಿ ರೂಪಾಯಿ ಅನುದಾನ ತಂದುಬಿಟ್ಟು ಆಗಲೇ ಅದು ಕಾಂಟ್ರಾಕ್ಟರ್ಗಳು ಆಗಲೇ ಕೆಲಸಗಳನ್ನು ನಡೀತಿರೋದು ನೀವು ನೋಡ್ಬೋದು. ಸೊ ಇದೆಲ್ಲ ಆದಮೇಲೆ ಒಂದು ಮಾದರಿ ಆಸ್ಪತ್ರೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ನಾನು ಕೆಲವೊಂದು ಮೀಡಿಯಾದಲ್ಲಿ ನೋಡಿದೆ, ಯಂತ್ರ ಉಪಕರಣಗಳು ತುಕ್ಕು ಹಿಡಿತಾ ಇದ್ದಾವೆ ಅಂಥೇಳಿ. ಇದೆಲ್ಲ ಸತ್ಯಕ್ಕೆ ದೂರವಾದ ವಿಷಯ. ಯಾಕಂದರೆ ಯಾವುದೇ ಯಂತ್ರ ಉಪಕರಣಗಳು ತುಕ್ಕು ಹಿಡಿತಾ ಇಲ್ಲ, ಬಂದು ನೋಡ್ಬೋದು. ಆ ವೈದ್ಯರು ಇಲ್ದಾಗ ಅದರ ಸಂಬಂಧಪಟ್ಟ, ಈಗ ನನಗೆ ಹೊಸ ಸ್ಕ್ಯಾನಿಂಗ್ ಮಿಷನ್ ಕೊಡ್ತಾಯಿದ್ರು. ನಾನು ಈಗ 2 ವರ್ಷದಿಂದ ನನಗೆ ನೀವು ಸ್ಕ್ಯಾನಿಂಗ್ ಮಿಷನ್ ತೊಗೊಳ್ಳಿ ಅಂತ ಇದ್ದರು. ನಾನು ರೇಡಿಯಾಲಜಿಸ್ಟಿಂದ ತೆಗೆದು ಅದನ್ನು ಮೂಲೆಯಲ್ಲಿ ಇಟ್ಬಿಟ್ಟು ಹಾಳಾಗೋಂಥ ವ್ಯವಸ್ಥೆ ಬೇಡ ಅಂತೇಳಿ ನಾನೇ ರಿಫ್ಯೂಸ್ ಮಾಡಿದ್ದೀನಿ. ಯಾರಾದರೂ ರೇಡಿಯಾಲಜಿಸ್ಟ್ ಬಂದರೆ ಹೊಸ ಸ್ಕ್ಯಾನಿಂಗ್ ಮಿಷನ್ನು ಕೂಡ ಬರ್ತದೆ. ಹಾಗೂ ನಮಗೆ ಎಲ್ಲ ಯಂತ್ರೋಪಕರಣಗಳು ಉಪಯೋಗಿಸ್ತಾ ಇದ್ವಿ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ICU ತುಂಬ ಚೆನ್ನಾಗಿ ನಡೀತಾ ಇದೆ. ರಾಜ್ಯದಲ್ಲೇ ಒಂದು ಒಳ್ಳೆಯ ಹೆಸರು ಗಳಿಸಿದೆ. ಮತ್ತು ಡಯಾಲಿಸಿಸ್ ಮೊದಲು ಕೇವಲ 2 ಮಿಷನ್ಗಳಿದ್ವು. ನಿಮಗೆ ಗೊತ್ತಿದ್ದ ಹಾಗೆ ಕೇವಲ 2 ಮಿಷನ್ಗಳಿದ್ದರೆ ನಾವು ಒಂದು ದಿನಕ್ಕೆ 6 ಜನಕ್ಕೆ ಮಾಡ್ಬೋದಾಗಿತ್ತು. ಆದರೆ ಈಗ ಏನಾಗಿದೆ ಅಂದರೆ 9 ಮಿಷನ್ ಬಂದಿದೆ. ಸೊ 9 ಮಿಷನ್ ಬಂದಿರೋದ್ರಿಂದ ಯಾವುದೇ ನಮಗೆ ವೇಟಿಂಗ್ ಲಿಸ್ಟ್ ಇಲ್ಲ. ಯಾವ ರೋಗಿನೂ ಕೂಡ ಕಾಯುವಂಥ ಒಂದು ಪರಿಸ್ಥಿತಿ ಇಲ್ಲ. ಮತ್ತು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ನಾನು ಮಾಡಬೇಕಾದ್ರೆ ನೀರಿನ ಕೊರತೆ ಇತ್ತು. ಈ ನೀರಿನ ಕೊರತೆ ಇದ್ದಾಗ ನಾನು ಹೇಗೆ ಈ ಡಯಾಲಿಸಿಸ್ನ ನಡೆಸೋದನ್ನು ಒಂದು ಕಷ್ಟದಲ್ಲಿದ್ದಾಗ, ಏನೇ ಆಗಲಿ ತೊಂದರೆ ಆದರೂ ಪರವಾಗಿಲ್ಲ, ನಾವು ಹೇಗಾದರೂ ನೀರನ್ನು ತಂದು ನಾವು ಇದು ಮಾಡೋಣ, ಆದರೆ ಅವ್ರಿಗೊಂದು ಒಳ್ಳೆಯದಾಗಲಿ ಅಂತೇಳಿ ನಾವು 9 ಬೆಡ್ನ ಡಯಾಲಿಸಿಸನ್ನು ಈಗ ನಡೆಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 66 ಜನ ಅದರ ಉಪಯೋಗ ತಗೋತಾ ಇದ್ದಾರೆ. ಮತ್ತು ಅದು ನೆಫ್ರೋ ಇವ್ರ ಮೂಲಕ ಅದು ನಡೀತಾ ಇದೆ. ಮತ್ತು 15 ದಿವಸಕ್ಕೊಮ್ಮೆ ಯೂರಾಲಜಿಸ್ಟ್ ಅಂತ ಬರ್ತಾರೆ, ನೆಫ್ರೋ ಯೂರಾಲಜಿಸ್ಟ್, ಅವರು ತಮ್ಮ ಸಜೆಷನ್ ಕೊಡ್ತಾರೆ, ಅದರಂತೆ ನಡೀತಾ ಇದೆ. ICU ಕೂಡ ನಮ್ಮ ಫಿಸಿಷಿಯನ್ ಬಂದ ಮೇಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 10 ಬೆಡ್ಡಿನ ಆಸ್ಪತ್ರೆ, 10 ಕೂಡ ನಮಗೆ ಫುಲ್ ಇರ್ತದೆ. ಮತ್ತು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಕೆಲವೊಂದು ತೀವ್ರ ಪರಿಸ್ಥಿತಿ ಇರುವ ರೋಗಿಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಅತ್ಯುತ್ತಮವಾಗಿ ನಡೀತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇರ್ಬೋದು. ಮತ್ತು ಹಾಗೂ ನಮಗೆ ಗೊತ್ತಿರೋ ಹಾಗೆ ನಮಗೆ ಕೆಲವೊಂದು
ಅನುದಾನಗಳು ತುಂಬ ಸ್ವಲ್ಪ ಕಷ್ಟಕರವಾಗಿ ನಮ್ಗೆ ಆಸ್ಪತ್ರೆ ನಡೆಸಲಿಕ್ಕೆ ಕಷ್ಟ ಆಗ್ತಿರ್ಬೇಕು. ಯಾಕಂದರೆ ರಾಜ್ಯದ ಅನುದಾನ ನಮಗೆ ಸ್ವಲ್ಪ ಮೆಡಿಸಿನ್ನಿಗೆ ಅದಕ್ಕೆಲ್ಲ ಸ್ವಲ್ಪ ಕೊರತೆ ಉಂಟಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಬರ್ತಿದ್ದ ಆಯುಷ್ಮಾನ್ ಭಾರತ್ ABRKಯಲ್ಲೇ ಕೂಡ ನಾವು ಈಗ ನಮ್ಗೆ ಏನೇನು ಮೆಡಿಸಿನ್ಸ್ ಬೇಕು ಎಲ್ಲವನ್ನು ನಾವು ತೊಗೋತಾ ಇದ್ದೀವಿ ಪಾರದರ್ಶಕವಾಗಿ. ಅದು ಮತ್ತು ನಮ್ದು ಏನಂದರೆ ಜಮ್ಮು ಪೋರ್ಟಲ್ ಟೆಂಡರ್ ಅದೆಲ್ಲ ಯಾವುದೇ ದುಡ್ಡು ಕೊಟ್ಟು ತೊಗೊಳಂಗಿಲ್ಲ, ಯಾರು ಬಿಡ್ ಮಾಡ್ತಾರೋ ಅವನ್ನೆಲ್ಲ ಆ ಥರ ಮಾಡ್ತಾಯಿದ್ದೀವಿ. ಮತ್ತು ಆರೋಗ್ಯ ರಕ್ಷಾ ಸಮಿತಿ ಫಂಡು ಕೂಡ ನಮಗೆ ತುಂಬ ಕಡಿಮೆ ಬರ್ತಾಯಿದೆ, ಕಲೆಕ್ಟ್ ಆಗ್ತಾಯಿಲ್ಲ, ಅಷ್ಟು ಕಲೆಕ್ಟ್ ಆಗ್ತಾಯಿಲ್ಲ ಅಂದಾಗ. ಯಾಕಂದರೆ ಎಲ್ಲ ಸುಮಾರು ಜನ BPL ಕಾರ್ಡ್ ಇರೋದ್ರಿಂದ ಅದು ಕಲೆಕ್ಟ್ ಆಗ್ತಾಯಿಲ್ಲ. ಆದರೂ ಕೂಡ ನಾವು ನಮಗೆ ಏನು ಬೇಕು ದೈನಂದಿನವಾಗಿ ಏನು ಮೆಡಿಸಿನ್ಸ್ ಬೇಕು ಅದನ್ನು ನಾವು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ವಿ. ಕೆಲವೊಂದನ್ನು ನಾವು ಕಾಸ್ಟ್ ಇರೋದನ್ನು ನಾವು ತರೋಕ್ಕಾಗಲ್ಲ. ಸೊ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. ಅದು ಕೂಡ ಉತ್ತಮ ರೀತಿಯಲ್ಲಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ.